ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಋತುಚಕ್ರದ ಸಂದರ್ಭದಲ್ಲಿ ಕೈಕಾಲುಗಳಲ್ಲಿ ಸೆಳೆತ, ನೋವು, ಮೈಗ್ರೇನ್, ತಲೆ ಸುತ್ತು, ವಾಂತಿ, ಹೊಟ್ಟೆ ನೋವು ಇತ್ಯಾದಿಗಳು ಸಾಮಾನ್ಯ. ಈ ಸಂದರ್ಭ ಹಲವರು ಹೇಳಿಕೊಳ್ಳಲಾಗದ ಸಮಸ್ಯೆಯಿಂದ ಒದ್ದಾಡ್ತಾರೆ. ಕೆಲ ಆಹಾರದ ಬದಲಾವಣೆಗಳು ಇಂಥ ಸಮಸ್ಯೆಗಳನ್ನು ಹತೋಟಿಗೆ ತರ್ತವೆ. ಆ ನಿಟ್ಟಿನಲ್ಲಿ ಋತುಚಕ್ರದ ನೋವಿನಿಂದ ಆರಾಮು ನೀಡುವ, ಸಮಸ್ಯೆಯನ್ನ ಹತೋಟಿಯಲ್ಲಿಡುವ ಕೆಲವು ಆಹಾರಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಪ್ರತಿ ತಿಂಗಳು ಮಹಿಳೆಯರಿಗೆ ಮುಟ್ಟು ದೊಡ್ಡ ಸಮಸ್ಯೆಯಾಗಿದೆ. ಅವರು ಸಾಮಾನ್ಯ ದಿನಗಳಿಗಿಂತ ಪೀರಿಯಡ್ ಸಮಯದಲ್ಲಿ ತಮ್ಮನ್ನು ತಾವು ದುರ್ಬಲರು ಅಂತ ಪರಿಗಣಿಸ್ತಾರೆ. ಅದರಲ್ಲೂ ಕೆಲಸಕ್ಕೆ ಹೋಗೋರು ಬೆನ್ನು ನೋವು, ಕೈ ನೋವು, ಕಾಲು ನೋವು, ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳನ್ನ ಎದುರಿಸ್ತಾರೆ. ಹಲವು ಮಂದಿಗೆ ಪೀರಿಯಡ್ಸ್ ಅಥವಾ ಋತುಚಕ್ರದ ಸಂದರ್ಭ ಕೈಕಾಲುಗಳಲ್ಲಿ ಸೆಳೆತ, ನೋವು, ಮೈಗ್ರೇನ್, ತಲೆ ಸುತ್ತು, ವಾಂತಿ, ಹೊಟ್ಟೆ ನೋವು ಇತ್ಯಾದಿಗಳು ಸಾಮಾನ್ಯ. ಕೆಲವು ನಿತ್ಯ ಜೀವನದ ಹಾಗೂ ಆಹಾರದ ಬದಲಾವಣೆಗಳು ಇಂಥ ಸಮಸ್ಯೆಯನ್ನ ಹತೋಟಿಗೆ ತರುತ್ತವೆ. ಈ ಸಂದರ್ಭ ಹಲವರು ಹೇಳಿಕೊಳ್ಳಲಾಗದ ಸಮಸ್ಯೆಯಿಂದ ಒದ್ದಾಡ್ತಾರೆ. ಹೀಗಾಗಿ ನಮ್ಮ ಆರೋಗ್ಯವನ್ನ ಕಾಪಾಡುವ, ಇಂತಹ ನೋವಿನಿಂದ ಆರಾಮ ನೀಡುವ ಕೆಲವು ಆಹಾರಗಳನ್ನು ಸೇವಿಸುವ ಮೂಲಕ ಸಮಸ್ಯೆಯನ್ನು ಕೊಂಚ ಹತೋಟಿಯಲ್ಲಿಡಬಹುದು ಎಂಬುದನ್ನ ನೆನಪಿಡಿ. ಮಾಸಿಕ ಮುಟ್ಟಿನ ಸೆಳೆತದಿಂದ ಬಳಲ್ತಾ ಇರೋರು ಸರಿಯಾದ ಆಹಾರ ಸೇವನೆಯಿಂದ ಉತ್ತಮ ಪರಿಹಾರ ಪಡೆಯಬಹುದು. ಪೀರಿಯಡ್ಸ್ ಸಮಯದಲ್ಲಿ ನೋವು ಕಡಿಮೆ ಮಾಡಲು ಯಾವೆಲ್ಲ ಆಹಾರಗಳು ಪೀರಿಯಡ್ಸ್ ನೋವಿನಿಂದ, ಕೆಟ್ಟ ಮೂಡ್ನಿಂದ ನಿಮ್ಮನ್ನ ಬಚಾವ್ ಮಾಡುತ್ತವೆ ಎಂಬುದನ್ನ ನಾವೀಗ ನೋಡೋಣ. ಒಣ ದ್ರಾಕ್ಷಿ ಸೇವಿಸಿ. ನಿಮ್ಮ ಋತುಚಕ್ರಕ್ಕೆ ಇನ್ನೊಂದು ವಾರವಿದೆ ಎನ್ನುವಾಗಲೇ ಪ್ರತಿದಿನ ಬೆಳಗ್ಗೆ ನೆನೆಸಿದ ಒಣದ್ರಾಕ್ಷಿಯೊಂದಿಗೆ ಕೇಸರಿಯನ್ನ ಸೇವಿಸಲು ಆರಂಭಿಸಿ. ನಿಮ್ಮ ಪೀರಿಯಡ್ಸ್ ಮುಗಿಯುವವರೆಗೂ ಇದನ್ನ ತಿನ್ನಿ. ಮೊಳಕೆ ಕಾಳು ಸೇವಿಸಿ. ನಿತ್ಯವೂ ಮೊಳಕೆ ಕಾಳುಗಳನ್ನು ಒಂದು ಹೊತ್ತು ತಿನ್ನಲು ಅಭ್ಯಾಸ ಮಾಡಿ. ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ಹಸಿಯಾಗಿ ತಿನ್ನಬಹುದು. ಇಲ್ಲವಾದ್ರೆ ಕೊಂಚ ಬೇಯಿಸಿ ಮೊಳಕೆ ಕಾಳುಗಳನ್ನು ತಿನ್ನಿ. ಊಟದ ಜೊತೆಗೆ ಒಂದು ಭಾಗ ಮೊಳಕೆ ಕಾಳು ಕೂಡ ಇರಲಿ. ಗೆಡ್ಡೆ ಗೆಣಸುಗಳು ಸೂಕ್ತ. ಗೆಡ್ಡೆ ಗೆಣಸುಗಳನ್ನ ನಿತ್ಯಾಹಾರದಲ್ಲಿ ಸೇರಿಸಿ. ಒಂದೇ ಬಗೆಯ ತರಕಾರಿಗಳನ್ನ ತಿನ್ನೋದರ ಬದಲಾಗಿ ಬಗೆ ಬಗೆಯ ತರಕಾರಿಗಳನ್ನ ನಿತ್ಯವೂ ತಿನ್ನಿ. ಸಿಹಿಗೆಣಸು, ಸುವರ್ಣಗೆಡ್ಡೆ, ಕೆಸುವಿನ ಗೆಡ್ಡೆ ಇತ್ಯಾದಿಗಳು ಅತ್ಯಂತ ಒಳ್ಳೆಯದು. ಆಗಾಗ ಇವು ನಿಮ್ಮ ಹೊಟ್ಟೆಗೆ ಸೇರುವಂತೆ ನೋಡಿಕೊಳ್ಳಿ. ಬಾಳೆಹಣ್ಣು. ಬಾಳೆಹಣ್ಣುಗಳು ಸಾಮಾನ್ಯವಾಗಿ ಪೊಟ್ಯಾಷಿಯಂನಲ್ಲಿ ಸಮೃದ್ಧವಾಗಿವೆ. ಇದು ಮುಟ್ಟಿನ ಸೆಳೆತವನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಬಾಳೆಹಣ್ಣುಗಳು ವಿಟಮಿನ್ B6ನಲ್ಲಿ ಸಮೃದ್ಧವಾಗಿವೆ. ಇದು ಸ್ನಾಯು ಸೆಳೆತದಂತಹ ರೋಗ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ತುಪ್ಪ ಸೇವಿಸಿ. ದಿನದಲ್ಲಿ ಒಮ್ಮೆ ಊಟದ ಸಂದರ್ಭದಲ್ಲಿ 1 ಚಮಚ ತುಪ್ಪವನ್ನ ಸೇರಿಸಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ತೂಕ ಹೆಚ್ಚಾಗುವ ಭಯ ಬೇಡ. 1 ಚಮಚ ತುಪ್ಪದಿಂದ ನಿಮ್ಮ ತೂಕ ಹೆಚ್ಚಾಗದು, ಬದಲಾಗಿ ಆರೋಗ್ಯ ವೃದ್ಧಿಸುತ್ತೆ. ಪೀರಿಯಡ್ಸ್ನ ಸಂದರ್ಭ ಆಗುವ ನೋವಿನಿಂದ ಆರಾಮವೂ ಸಿಗುತ್ತೆ. ದೇಹಕ್ಕೆ ಬೇಕಾದ ಹಲವು ಪೋಷಕಾಂಶಗಳು, ಒಳ್ಳೆಯ ಕೊಬ್ಬು ಇದರಲ್ಲಿರೋದ್ರಿಂದ ತುಪ್ಪವನ್ನ ನಿಮ್ಮ ನಿತ್ಯಾಹಾರದಿಂದ ಯಾವತ್ತೂ ದೂರವಿರಿಸಬೇಡಿ. ಆದ್ರೆ ಮಿತಿ ಇರಲಿ. ಮಸಾಲೆಯುಕ್ತ ಆಹಾರ ಬೇಡ. ಪೀರಿಯಡ್ ಸಂದರ್ಭ ಹೆಚ್ಚು ಮಸಾಲೆಯುಕ್ತ ಆಹಾರಗಳ ಮೊರೆ ಹೋಗಬೇಡಿ. ದೇಹಕ್ಕೆ ಆದಷ್ಟು ಸರಳವಾದ ಪೋಷಕಾಂಶಯುಕ್ತ ಆಹಾರ ದೊರಕಲಿ. ಮೊಸರನ್ನದಂತಹ ಆಹಾರವಾದರೆ ಉತ್ತಮ. ಮೊಸರನ್ನ ಮಾಡುವಾಗ ಒಂದಿಷ್ಟು ಮೊಳಕೆ ಕಾಳುಗಳು, ಸೌತೆಕಾಯಿ, ಈರುಳ್ಳಿ, ಶುಂಠಿ, ದಾಳಿಂಬೆ ಇತ್ಯಾದಿಗಳನ್ನು ಸೇರಿಸಿ ಒಗ್ಗರಣೆ ಹಾಕಿ. ರುಚಿಯಷ್ಟೇ ಅಲ್ಲ, ದೇಹ ತಂಪಾಗಿಯೂ ಇರುತ್ತೆ. ಪೀರಿಯಡ್ಸ್ ನೋವು ಹೆಚ್ಚಾಗಿ ಬಾಧಿಸೋದಿಲ್ಲ. ಶುಂಠಿ. ಇದು ಸ್ವಾಭಾವಿಕವಾಗಿ ಉರಿಯೂತ ನಿವಾರಕವಾಗಿರೋದ್ರಿಂದ ಚಹಾ ಮತ್ತು ಆಹಾರಕ್ಕೆ ಶುಂಠಿಯನ್ನ ಸೇರಿಸೋದ್ರಿಂದ ಮುಟ್ಟಿನ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಮೊಸರು. ಮುಟ್ಟಿನ ಸಮಯದಲ್ಲಿ ನಮ್ಮ ದೇಹಕ್ಕೆ ಸಾಕಷ್ಟು ಕ್ಯಾಲ್ಸಿಯಂ ಬೇಕಾಗೋದ್ರಿಂದ ಕಡಿಮೆ ಕೊಬ್ಬಿನ ಮೊಸರು ತಿನ್ನೋದು ಉತ್ತಮ. ಮೊಸರು ಹೊಟ್ಟೆಯ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಡಾರ್ಕ್ ಚಾಕ್ಲೇಟ್. ಮುಟ್ಟಿನ ಸಮಯದಲ್ಲಿ ಚಾಕ್ಲೇಟ್ಗಳು ಉತ್ತಮ ಉಪಶಮನಕಾರಿ ಮತ್ತು ಆರಾಮದಾಯಕ ಆಹಾರವಾಗಿದೆ.
ಪೀರಿಯಡ್ ಸಮಯದಲ್ಲಿ ನೋವು ಆರಂಭವಾದ್ರೆ ನೀವು ಒಂದಿಷ್ಟು ಬೀಜ, ಡ್ರೈ ಫ್ರೂಟ್ಸ್ಗಳನ್ನ ಟ್ರೈ ಮಾಡಬಹುದು. ಆಫೀಸ್ಗೆ ಹೋಗುವಾಗ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಜೊತೆ ಒಂದು ಡಬ್ಬದಲ್ಲಿ ಒಂದಿಷ್ಟು ನೆಲಗಡಲೆ ಅಥವಾ ಗೋಡಂಬಿ ಇಟ್ಕೊಳ್ಳಿ. ಸ್ನಾಕ್ಸ್ ಟೈಮ್ ಅಥವಾ ಊಟದ ಮಧ್ಯದ ಬ್ರೇಕ್ನಲ್ಲಿ ಹಸಿವಾದಾಗ ಇವನ್ನ ತಿನ್ನಿ. ಇದರ ಜೊತೆಗೆ ಒಂದು ತುಂಡು ಬೆಲ್ಲವನ್ನೂ ತಿನ್ನಿ. ಇದು ನಿಮ್ಮ ಕೆಟ್ಟ ಮೂಡನ್ನ ಸರಿ ಮಾಡುತ್ತೆ, ಸಿಹಿ ತಿನ್ನಬೇಕೆಂಬ ಆಸೆಯನ್ನು ಹತ್ತಿಕ್ಕತ್ತೆ. ಪಾಲಕ್ ಮತ್ತು ಬಾದಾಮಿಗಳಂತಹ ಮೆಗ್ನೀಷಿಯಂ ಭರಿತ ಆಹಾರಗಳು ಸ್ನಾಯುಗಳನ್ನ ವಿಶ್ರಾಂತಿ ನೀಡಲು ಮತ್ತು ನೋವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಮೀನು ಮತ್ತು ಅಗಸೆ ಬೀಜದಲ್ಲಿ ಕಂಡುಬರುವ ಒಮೆಗಾ 3 ಮುಟ್ಟಿನ ಸೆಳೆತವನ್ನ ಕಡಿಮೆ ಮಾಡುತ್ತೆ. ಮುಟ್ಟಿನ ಸಮಯದಲ್ಲಿ ನೋವು ಕಡಿಮೆ ಮಾಡಲು ದೇಹವನ್ನ ತೇವಾಂಶದಿಂದಿರಿಸೋದು ಅತ್ಯಗತ್ಯ. ಯಾಕಂದ್ರೆ ನೀರು ಉಬ್ಬುವಿಕೆಯನ್ನ ಸರಾಗಗೊಳಿಸುತ್ತೆ ಮತ್ತು ದೇಹವನ್ನ ಶಕ್ತಿಯುತವಾಗಿರಿಸುತ್ತೆ. ಇನ್ನು ಮೊಸರನ್ನ ಬಿಟ್ರೆ ಕಿಚಡಿ ಅಥವಾ ರಾಗಿಯೂ ಒಳ್ಳೆಯದು. ರಾಗಿ ದೋಸೆ, ರಾಗಿ ರೊಟ್ಟಿ, ಹೆಸರುಬೇಳೆ ದೋಸೆ ಇತ್ಯಾದಿಗಳನ್ನ ಮಾಡಬಹುದು. ಕಿಚಡಿಯನ್ನು ಕೂಡ ಮಾಡಿಕೊಂಡು ತಿನ್ನಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.